ಇವಾಗ ಅಲ್ಲೇ 12 ಆಗೈತೆ. ನಮ್ಮ ತೋಷಿಗೆ ಹಲ್ಲಲ್ಲಿ ಉಳುಕ್ ಬಿದ್ದುಬಿಟ್ಟಿದೆ. ಅವ್ನಿಗೊಂಚೂರು ಹಾಸ್ಪಿಟ್ಲು ತೋರಿಸ್ಬೇಕು. ಒಂದ್ಸತಿ ತೋರಿಸಿದ್ದೀವಿ, ಬಟ್ ಅದೇನೋ 3 ಮಂತ್ಸ್ ಬಿಟ್ಟು ಬನ್ನಿ ಅಂತ ಹೇಳಿದರು. ಅದೇನೋ ಅಷ್ಟು ನೀಟಾಗಿ ಹೋಗೇ ಇಲ್ಲ, ಇನ್ನೂ ಜಾಸ್ತಿನೇ ಮಧ್ಯದಲ್ಲಿ ಓದ್ ಬಿದ್ದುಬಿಟ್ಟಿದೆ. ಏನಾದರೂ ಹಲ್ಲು ನೋವೇನಾದ್ರು ಬಂದ್ಬಿಡುತ್ತೆ ಅಂತ ಭಯ. ಒಂದೊಂದು ಟೈಮ್ ಹಲ್ಲು ಎಲ್ಲಾಗಿದೆ ಮಿಮ್ಮಿ ತೋರ್ಸು. ಯಪ್ಪ 3 ವರ್ಷದ ಮಕ್ಳಿಗೆಲ್ಲ ಹಲ್ಲಲ್ಲಿ ಹುಳುಕ್ ಬಿದ್ದುಬಿಟ್ರೆ ಏನು ಗತಿ. ಎಲ್ಲ ಹೇಳ್ತಾರೆ ಸ್ವೀಟ್ ಜಾಸ್ತಿ ಕೊಟ್ಟಿದ್ದೀರಾ, ಚಾಕ್ಲೇಟ್. ನಾವು ಕೊಟ್ಟಿದ್ದೀವಮ್ಮ ಅಮ್ಮ ದೇಲವ್ಕ ಸ್ವೀಟು ಚಾಕ್ಲೇಟು ನಾವೇನು ಜಾಸ್ತಿ ಕೊಟ್ಟಿಲ್ಲ. ಅವನು ಎಷ್ಟು ಯಾವಾಗಲಾದ್ರೂ ಒಂದೊಂದು ಟೈಮ್ ಬೇಕ್ರಿ ಆ ಥರ ಅವ್ನು ಕರ್ಕೊಂಡೋದಾಗ ಅಷ್ಟೇ ಕೊಟ್ಟಿರೋದು, ಅದನ್ನು ಬಿಟ್ಟು ಏನೂ ಕೊಟ್ಟಿಲ್ಲ. ಸೊ ನಿನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡಿದರು. ನೋಡೋಣ. ಏಯ್ ಸುಮ್ಮನೆ ನಡಿ ಬಾ. ಹಾಸ್ಪಿಟ್ಲ್ ಹತ್ರ ಹೋಗಿದ್ವಿ. ತುಂಬ ಅಂದರೆ ತುಂಬ ಜನ ಇದ್ದರು. ಎಲ್ಲ ಹಲ್ಲು ನೋವು, ಹಲ್ಲು ಕಿತ್ತಾಕ್ಸೋರು, ಹಲ್ಲು ಹಾಕ್ಸ್ಕೊಳ್ಳೋರೆ ಬಂದಿದ್ದರು. ಯಾಕೆ ಅಂದರೆ ಇವಾಗ ತುಂಬ ಕೋಲ್ಡ್ ಅಲ್ವಾ, ಎಲ್ಲರಿಗೂ ಹಲ್ಲು ನೋವಿರುತ್ತೆ. ನನಗೂ ಸ್ವಲ್ಪ ಹಲ್ಲು ನೋವಿತ್ತು. ಹಾಗೆ ಇಬ್ಬರು ಕೂಡ ತೋರಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದೇ ಸತಿ ಚೆಕಪ್ ಮಾಡಿಸೋಣ ಅಂದ್ಬಿಟ್ಟು ಹೋಗಿದ್ವಿ. ಆ್ಯಂಡ್ ತುಂಬ ಜನ ಇದ್ದರು. ತುಂಬ ಚೆನ್ನಾಗಿ ನೋಡ್ತಾರೆ ನಮ್ಮ ಏರಿಯಾದಲ್ಲಿ ಡಾಕ್ಟರ್ಸ್. ಹಾಗಾಗಿ ತುಂಬ ಕ್ಲೌಡ್ ಇರುತ್ತೆ. ಯಾವಾಗಲೂ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡು ಹೋಗ್ತಾರೆ ಕೆಲವೊಬ್ಬರು. ನೋಡಿ ನಮ್ಮ ತೋಷಿಗಂತೂ ನೀಟಾಗಿ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡೋದು, ಏನೂ ಭಯಪಡಬೇಡಿ, ಅವ್ನು ನಾರ್ಮಲ್ ಆಗಿದೆ, ಅದು ಅಷ್ಟೇ, ಹಾಲು ಬಾಟ್ಲು ಬಿಡಿಸಿ ಅವಾಗೆಲ್ಲ ಸರಿ ಹೋಗುತ್ತೆ, ನೀಟಾಗಿ ಕೇರ್ ಮಾಡಿ, 2 ಟೈಮ್ಸ್ ಬ್ರಷ್ ಮಾಡಿಸಿ ಅಂತೆಲ್ಲ ಹೇಳಿದ್ರು. ಏನು ಮೆಡಿಷನ್ನು ಕೊಡಲಿಲ್ಲ, ಏನೂ ಇಲ್ಲ. ನಾವು ಇನ್ನೊಂದು ಕಡೆ ತೋರಿಸಿದ್ವಿ, ಅವ್ರದ್ದು ಭಯನೇ ಬೀಳಿಸ್ಬಿಟ್ಟಿದ್ರು, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಅವನು ತೋರಿಸಿದೆಲ್ಲ ಅವರೆಲ್ಲ ಹೇಳಿದ್ರು, ನಾರ್ಮಲಾಗಿ ಏನು ಮಾಡೋಕ್ಕಾಗಲ್ಲ, ಅದಾಗ ಹುಟ್ಟಿ ಬೆಳೆಯುತ್ತೆ, ಸರಿ ಹೋಗುತ್ತೆ, ಯಾಕೆ ತಲೆ ಕೆಡಿಸ್ಕೊತಿದ್ಯಾ ನೀನಷ್ಟು ಅಂತೆಲ್ಲ ಹೇಳೋದು. ಸೊ ಆವಾಗ ಸ್ವಲ್ಪ ಧೈರ್ಯ ಬಂತು. ಡೈಲಿ ಅದೇ ಒಂದು ಟೆನ್ಷನ್ ಆಗ್ತಿತ್ತು, ಹಲ್ಲು ಅಂತ. ಸೊ ಡಾಕ್ಟ್ರು ಸ್ವಲ್ಪ ಹೇಳಿದ್ರಲ್ಲ, ಬಿದ್ದು ಹುಟ್ಟಿ ಸರಿ ಹೋಗುತ್ತೆ, ಯಾಕೆ ತಲೆ ಕೆಡಿಸ್ಕೊತೀಯಾ, ಇದು ನಾರ್ಮಲಾಗಿ ಹಾಲು ಬಾಟು ಜಾಸ್ತಿ ಕುಡಿದ್ರೆ ತಂದೆ ಬರುತ್ತೆ ಅಂತ. ಸೊ ಆವಾಗ ನಂದು ಹಲ್ಲು ತುಂಬ ನೋವಿದೆ ನೋಡಿ ಅಂತ ಹೇಳಿದೆ. ಸೊ ನನಗೆ ಹಲ್ಲು ಬರೋಕ್ಕೆ ಜಾಗ ಇರಲಿಲ್ಲ. ಸೊ ಹಾಗಾಗಿ ಅದು ಹುಲ್ಕಾಗಿದ್ದರೆ ಅದು ಕಿತ್ತಾಕೋಣ, ಇಲ್ಲ ಹಲ್ಲು ಬೆಳವಣಿಗೆ ಬರಲಿಲ್ಲ ಅಂದರೆ ಕಿತ್ತಾಕೋಣ ಅಂತ ಹೇಳಿದ್ರು. ನನಗೆ ತುಂಬಾ ನೋವೇ ಮಾಡಿಬಿಟ್ರು. ಆ್ಯಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ ಅಂತಲೂ ಹೇಳಿದ್ರು. ತೋಷಿಗೂ ತೋರಿಸಿ ನಾವು ತೋರಿಸಿ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾರೆ. ಹಬ್ಬ ಅಲ್ಲಿ ನೋಯ್ತೈತೆ. ಅದ್ಯಾಕೆ ಅಂತಿದ್ಯಾ ಈಗ ಬಾಯಿ ಮುಚ್ಚು ಪಾಪಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ಅವನದು ಫೀಡಿಂಗ್ ಬಾಟ್ಲು, ಹಾಲು ಬಾಟ್ಲು ಕೊಡ್ತೀವಲ್ಲ, ಅದರಿಂದನೇ ಅವ್ನಿಗೆ ಆ ಥರ ಆಗಿದೆ ಅಂತ ಹೇಳಿದ್ರು. ನನಗೆ ಮಾತ್ರ ಲಾಸ್ಟ್ನೇ ಹಲ್ಲಲ್ಲಿ ಹಲ್ಲು ಬರಬೇಕಲ್ವ, ಅದಕ್ಕೆ ಜಾಗ ಇಲ್ಲ. ಸೊ ಹಾಗಾಗಿ ಹಲ್ಲು ನೋವು ಕಾಣಿಸ್ಕೊಂಬಿಟ್ಟಿದೆ. ಮತ್ತು ಲೈಟಾಗಿ ಹುಳುಕ್ ಬಿದ್ದಿರೋ ಥರನೂ ಇದೆ ಅಂತ ಹೇಳಿದ್ರು. ಈಗ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾರೆ. ಅವ್ರು ಸ್ಕ್ಯಾನಿಂಗ್ ಮಾಡಿಸಿ ಅವರು ಹಲ್ಲೆ ಕಿತ್ತಾಕಬೇಕು ಅಂತ ಹೇಳಿದ್ದಾರೆ. ಜ್ಯೂಸ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಇವನು ಮಾತ್ರ ಫೀಡಿಂಗ್ ಬಾಟ್ಲು ಕಂಪ್ಲೀಟಾಗಿ ಬಿಡಬೇಕು, ಬಿಟ್ಟರೇ ಅದು ಇದಾಗೋದು. ಅವ್ರೇನು ಜಾಸ್ತಿ ಇದೆ ಮಾಡಲಿಲ್ಲ, ಜಸ್ಟ್ ಬಿಡಿ, ಹಲ್ಲು ಬಿದ್ದರೆ ಸರಿ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡಿ ಅಂದರು ಅಷ್ಟೇ. ಹಾಗೆ ಅಕ್ಕ ಸೀರೆ ಮತ್ತು ಬಟ್ಟೆ ತೊಗೋಬೇಕು ಅಂದರು. ನಾವೆಲ್ಲ ಒಂದು ರೌಂಡ್ ಹಂಗೆ ಸೀರೆ ಎಲ್ಲ ನೋಡ್ಕೊಂಬರೋಣ ಅಂದ್ಬಿಟ್ಟು ಸೀರೆನ ತೊಗೊಂಡು ಬಂದ್ವಿ. ಸೊ ಸುಮಾರು ಸೀರೆ ತೆಗೆದು ಅದರಲ್ಲಿ ಅಕ್ಕಂಗೆ ಯಾವ್ದು ಇಷ್ಟ ಆಯಿತು ಅದನ್ನು ತೊಗೊಂಡು ಹಾಗೆ ವಾಪಸ್ ಮನೆಗೆ ಬಂದುಬಿಟ್ಟು ನಾನು ನಮ್ಮಮ್ಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ ಎಲ್ಲ. ಅದೇನಂದರೆ ಲಾಸ್ಟ್ ದೌಡಲ್ಲಿ ಹಲ್ಲು ಬತ್ತೈತೆ, ಜಾಗ ಇಲ್ಲ ದೌಡಲ್ಲಿ ನನಗೆ. ಅದಕ್ಕೆ ಏನು ಮಾಡೋದು, ಕಿತ್ತಾಕ್ಬಿಡೋಣ ಅಲ್ಲ, ಸ್ಕ್ಯಾನಿಂಗ್ ಮಾಡಿಸ್ಕೊಂಬಾರ್ದು. ದಾಸರಳ್ಳಿ ದುಕ್ತಾ ಅಮ್ಮ ತೋರ್ಸತಾಕ್ತ್ರೆ ನೋವಾಗುತ್ತಾ ಜಾಸ್ತಿ. ತಿಂತಿದ್ದ ಕಪ್ಪಳಕ್ಕೆ ಹಾಕ್ಲ ಒಂದು. ನಮಗೆ ಹೊಡಿತೀಯಾ? ಇವನ್ಗೆ ನೀರು ಬಾಟ್ಲು, ಹಾಲು ಬಾಟ್ಲು ಏನು ಕೊಡಬಾರ್ದಂತ ಇವನ್ಗೆ. ಅಲ್ಲು ಮೀಮಿ ಇನ್ನೂ ಜಾಸ್ತಿ ಆಗುತ್ತಂತೆ ಮಗನೆ, ಕುಡಿದ್ರೆ ಕುಡಿಬೇಡ. ಓಕೆನಾ? ಡನ್ ಮಾಡು, ಡನ್ ಮಾಡು ಹಿಂಗೆ.